ಬೇರೆ ಒಂದು ಹೊಸತ ಗೊತ್ತಾಯ್ತು. ಅದನ್ನು ಯಾವತ್ತು ಕರೆಯುವುದು ಹಾಗೆ ಅಲ್ಲ, ನಿತ್ಯ ಸದಾ ಅದಕ್ಕೆ ನನ್ನ ನೋಡಿ ನಗಡ್ತಾ ಇದ್ದಲ್ಲ, ನಿನ್ನನ್ನು ನೋಡಿದಾಗ ಹೇಳುದು ಇವತ್ತು ಹೊಸತದ್ದು. ನೀವು ನಗದೇ ಇದ್ದು ನಗದೇ ಇದ್ದು ನಿಮ್ಮನ್ನು ನೋಡಿ ನಾನು ನಗತ್ತೆ ಇದ್ದು. ಹೌದು, ನನ್ನನ್ನು ನೋಡಿ ನೀವು ಕೇಳಿದ್ದು ಸಂಸಾರ ಆ ವಿಷಯವನ್ನು ನೀವು ನಗೋದು, ನೀವು ನಗೋದು ನಾನು ನಗೋದು ನಟಿಸುತ್ತಾ ಇದೆ. ಒಬ್ಬರು ನಗಾಡುವುದು ಇನ್ನೊಬ್ರು ಉಳುವುದು ಕಷ್ಟ. ಹೌದು, ಇಬ್ರು ನಗಾಡ್ತಿದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ನನಗೀಗ ಸಮಸ್ಯೆ ಆಗುತ್ತೆ ನಿಮ್ಮ ನಗು. ಹೌದಾ, ಇಷ್ಟು ಕಾಲದಲ್ಲಿ ಇಲ್ಲದಿರುವಂತ ಸಮಸ್ಯೆ ಇವತ್ತು ಹುಟ್ಟಿಕೊಂಡಲ್ಲ. ಗೊತ್ತಾಯ್ತು. ನಗುವಿನ ಬಗೆ ಏನಂತ ನಾನು ಅರ್ಥೈಸಿಕೊಂಡೆ. ಗೊತ್ತಾಯ್ತಾ? ಹಾ, ಹೆಂಡತಿ ಇರುವಾಗಲೂ ಕೂಡ ಗಂಡ ಏನನ್ನೋ ಯೋಚಿಸಿ ನಗುತ್ತಾನೆ ಎಂತಂದ್ರೆ ಕಾರಣಗಳು ಹೀಗಿರಬಹುದು ಅಂತ ನಾವು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ. ಊಹೆ. ಹೌದು, ಕರ್ಕೊಂಡು ಹಾಗೆ ನಾಟ ನಮಗೇನು ಹೊಸ್ತಲ್ಲ. ಯಾವ ನೀವು ತಿರುಗಾಟಕ್ಕೆ ಹೋದಾಗ ಎಲ್ಲಿಯೋ ಒಂದು ಚಂದದ ಹೆಣ್ಣು ನೋಡಿರ್ಬೇಕು. ನೋಡಿ ನೀವು ಹೆಣ್ಣು ಸಿಕ್ಕಿದ್ರೆ ಸಾಕು, ನೋಡ್ತಾ ಇರು. ಅವಳೇ ನಾಚಿಕೆಯಿಂದ ಆಟಕ್ಕೆ ಬಿಟ್ರೆ ನೀವು ಮಾತ್ರ ನೋಡೋದು ಬಿಡುವುದಿಲ್ಲ. ಬಿಟ್ಟ ಕಣ್ಣಲ್ಲಿ ಬಿಟ್ಟ ಹಾಗೆ ಬಿಟ್ಟ ದೃಷ್ಟಿಯಿಂದ ದಿಟ್ಟಿಸಿ ನೋಡು. ಅಲ್ವಾ ವಿಶೇಷ ಗ್ರಹಿಸು. ಗೊತ್ತಾಯ್ತು. ಯಾವುದೋ ಇನ್ನನ್ನು ನೋಡಿದ್ದೀರಿ, ಅವಳ ಕುರಿತಾಗಿ ಯೋಚನೆ ಮಾಡುತ್ತಾ ನಗುತ್ತಾ ಇದ್ದೀರಿ. ಪ್ರಭು, ನನಗೆ ಬೇಸರ ಆಗ್ತದೆ ಎಂದು ನೀವು ಭಾವಿಸಿದ್ದೀರಿ. ಮದುವೆಯಾಗಿ ಒಂದು ಹೊಸದರಲ್ಲಿ ನೀವು ತಿರುಗಾಟಕ್ಕೆ ಹೋದಾಗ ಒಂದು ಹೆಣ್ಣನ್ನು ಮದುವೆಯಾಗಿ ಕರೆತರು. ಆಗ ನನಗೆ ಬೇಸರ ಆಗಿತ್ತು, ಅಯ್ಯೋ ನನ್ನ ಸ್ಥಾನಕ್ಕೆ ಮತ್ತೊಬ್ಬಳು ಬಂದಲ್ಲ ಅಂತ. ಮತ್ತೊಂದು ತಿರುಗಾಟಕ್ಕೆ ಹೋಗುವಾಗ ಮತ್ತೊಂದು ಹೆಣ್ಣನ್ನು ಕರೆತರು. ಆಗ ಬೇಸರದ ಪ್ರಮಾಣ ಸ್ವಲ್ಪ ಕಡಿಮೆ ಆಯ್ತು. ಅಂದ್ರೆ ಮೊದಲು ಮತ್ತೊಬ್ಬರು ಬಂದಿರ್ತಾವಲ್ಲ, ಹಾಗಾಗಿ ಬೇಸರದ ಪ್ರಮಾಣ ಕಡಿಮೆ ಆಯ್ತು. ಈಗೀಗ ನನಗೆ ಅಭ್ಯಾಸ ಆಯ್ತು. ನೀವು ತಿರುಗಾಟಕ್ಕೆ ಹೊರಟ ನಾನು ದಾಟಿ ಇಟ್ಕೊಂಡು ಬಾಗಿಲಲ್ಲಿ ನಿಲ್ಲುವುದು. ನೀವು ಬರ್ತೀರಂತ ಅವರು ಮತ್ತೊಬ್ಬ ಹೇಗಿರ್ತಾರೆ ಅಂತ ಅವರಿಗಾಗಿ ಆಚರಿಸುವುದಕ್ಕೆ ಸಿದ್ಧ ಮಾಡಿದ್ರು. ಪ್ರಭು, ಆವ ನಾರಿ ಮರವಾಗಿತ್ತು. ನೋಡುದು ಕೂಡ ಹೇಗಿದ್ದಾಳೆ? ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಕುಳ್ಳಗಿದ್ದಾಳ, ನನ್ನಷ್ಟು ಉದ್ದ ಇದ್ದಾಳ. ನನ್ನಷ್ಟು ಉದ್ದ ಯಾರು ಇಲ್ಲ, ನಿಮ್ಮಷ್ಟು ಉದ್ದ ಯಾರು? ನಮ್ಮಿಬ್ಬರು ಜೋಡಿ ಇರ್ತದೆ ಹಾಗೆ. ಅದಕ್ಕೆ ನನಗಿಂತ ಉದ್ದ ಇದ್ರೆ ಬೇಸರ ಇಲ್ಲ ನನಗೆ. ನನ್ನಷ್ಟೇ ಉದ್ದ ಆದ್ರೆ ಸಮಸ್ಯೆ ಆಗ್ತದೆ. ಈಗ ಉದ್ದವನ್ನು ನಾನು ಹೇಳಿಕೊಡೋದು ನಮ್ಗೆ ಜೋಡಿ ಅಂದ್ರೆ ಕೃಷ್ಣನಿಗೆ ಜೋಡಿ ಹಾಗಾಗಿ ತೆಳ್ಳಗಿದ್ದಾಳೆ, ಬೆಳ್ಳಗಿದ್ದಾಳೆ. ನಿನ್ನಷ್ಟು ಹಾಗಾಗಿ ಇದ್ದಾಳೆ ಅಂತ ನಿಮಗೆ ಸತ್ಯ. ನಿನ್ನಷ್ಟು ಇಲ್ಲ ಅಂತ ಹೇಳಿದ್ದು ಅಷ್ಟೇ, ಮತ್ತೊಂದು ಇದ್ದಾಳೆ ಅಂತ ಹೇಳಿದ್ದಲ್ಲ. ಹಾಗಾದ್ರೆ ಯಾವ ವಿಚಾರದ ಕುರಿತಾಗಿ ನಾವು ಈ ಕಾರಣ ನನಗೆ ಅರ್ಥವಾಗಲಿಲ್ಲ. ನೀವು ಗ್ರಹಿಸಿದ್ದು ಹೀಗಾಯ್ತಾ? Belo
ಬೇಸರ ಅಂತ ಅಲ್ಲ ಭಾವನೆ. ಹಾ. ಈಗ ಹೇಳಿದ ಅಕ್ಷರ ನೀನು ಬೇಸರ ಮಾಡ್ಕೊಳ್ತೀಯ? ಇಲ್ಲ. ನಿನಗೆ ಮೈ ಕೂಡಿ ಹೋಗಿ ಹೌದು. ಮೈ ಕೂಡಿ ಹೋಗಿ ನೀವು ಹೇಳದೇ ನನಗೆ ಬೇಸರ ಆಗುದು. ಅಲ್ವಾ? ಹೇಳಿದ್ರೆ ಬೇಸರ ಆಗುದು. ಮತ್ತೆ ಎಲ್ಲವೂ ನಮ್ಮ ತರ್ಕಕ್ಕೆ ಸಿಗುತ್ತೆ ಅಂತ ಆಲೋಚನೆ ಮಾಡಬಾರ್ದು. ಬಹುಶಃ ಹೀಗೆ ಆಗಿದೆಯೋ ಹೀಗೆ ಇರಬಹುದೇ? ಇದು ಕೇವಲ ನಿನ್ನ ತರ್ಕ ಮಾತ್ರ, ನಿನ್ನ ವಿಚಾರ ಮಾತ್ರ. ಒಂದು ತರ್ಕಿಸುದು ಹೀಗೋ, ಇದು ಸತ್ಯ, ಹೀಗಲ್ಲ ಅಂತಂದ್ರೆ ಹಾಗೋ, ಇದು ಸತ್ಯ, ಹಾಗೋ ಅಲ್ಲ ಹೀಗೋ ಅಂತಂದ್ರೆ ಮತ್ತೆ ಹೇಗೆ? ಅದೇ ಪ್ರಶ್ನೆ ಆಗ್ತದೆ. ಇದು ಸತ್ಯ ಅಂತ ನೀವು ತಿಳ್ಕೊಂಡ್ಯಾ? ಅದು ಸತ್ಯ ಅಲ್ಲ. ನೀನು ಒಗ್ಗಟ್ಟಾಗಿ ಮಾತಾಡ್ತೀನಿ, ಬಿಡಿಸಿ ಹೇಳಿ. ಸತ್ಯ ಆಗ್ತದೆ ಹಾಗಲ್ಲ. ನೀನು ತಿಳಿದುಕೊಂಡಿದ್ದು ಸತ್ಯವಾ? ಸತ್ಯವೋ? ಇದು ಪ್ರಶ್ನೆ. ಭ್ರಷ್ಟಾಚಾರ. ಹೌದು. ಭ್ರಷ್ಟಾಚಾರಕ್ಕೆ ಮೊನ್ನೆ ಒಬ್ಬರು ಸಿಕ್ಕಿದ್ದಲ್ಲ. ಉತ್ತರ ಕ್ಷಣಕ್ಮಾತ್ರ ಸಿಕ್ಕಿದ್ದು, ಸುದೀರ್ಘವಾಗಿ ಸಿಗಲಿಲ್ಲ. ಹೌದಾ? ಸುದೀರ್ಘವಾಗಿ ಉತ್ತರ ಸಿಗಬೇಕು ಅಂತಂದ್ರೆ ಪ್ರಶ್ನೆ ಅದಕ್ಕೆ ನಿರಂತರ ನಡೀತಾ ಇರಬೇಕು. ಒಮ್ಮೆ ನಡೆಯುವುದಲ್ಲ. ನಮ್ಮಲ್ಲಿ ಸಾವಿರ ಪ್ರಶ್ನೆಗಳು ಬರ್ತದೆ ಸಂಸಾರ ಅಂತ ಹೇಳಿ. ಹೌದಪ್ಪ. ಅದಕ್ಕೆ ಉತ್ತರ ಸಿಗುತ್ತದೆ ಪ್ರಭು. ಇಲ್ಲ ಅಂತಂದ್ರೆ ಸಂದಿಗ್ಧತೆಗೆ ಸಿಗುತ್ತೇವೆ ನಾವು. ನೀವು ಅಷ್ಟು ಗೊಂದಲಕ್ಕೆ ಒಳಗಾಗುತ್ತೇವೆ. ಇದು ಭ್ರಷ್ಟಾಚಾರ ಬಿಡಿ ವಿಷಯ ಇದೆ. ಈಗ ವಿಷಯ ಇಷ್ಟೇ, ನೀವು ತಿಳಿದುಕೊಂಡದ್ದು ಸತ್ಯ ಅಂತ ನೀವು ಭಾವಿಸಿಕೊಂಡದ್ದು ಅದು ಸತ್ಯ ಅಲ್ಲ. ಹೆಣ್ಣಿನ ಪರಮ ಸತ್ಯ ಬೇರೆ ಉಂಟು. ನಾರಿಯರ ದೆಸೆಗಾಗಿ ನಾನು ಯಾವುದೋ ಹೆಣ್ಣಿನ ಕಲ್ಪನೆಯನ್ನು ಮಾಡಿಕೊಂಡು ಬಹುಶಃ ಉಳಿ ಹೀಗಿದ್ದಾಳೆ, ನಾಳೆ ಇಲ್ಲಿ ಬರ್ತಾಳೆ, ನನ್ನ ಒಳಗಾಗ್ತಾಳೆ, ಈ ಕಲ್ಪನೆಯಲ್ಲಿ ನಾನು ಆಲೋಚನೆ ಮಾಡಿದ್ದು. ಅದಕ್ಕಲ್ಲ, ಯಾವುದೋ ಹೆಣ್ಣಿನ ಕುರಿತಾಗಿ ಜಾಗೃತಿ ಮತ್ತೆ ನಾನು ನಿಮಗೆ ಮಂಗಳಾರತಿ ಎತ್ತಿದಷ್ಟು ಮತ್ತು ಉಳಿದ ನೋಡಿ, ಸರಿಯಾದ ಸಮಯಕ್ಕೆ ಗಂಡ ಬಂದ ಅಂತಾದ್ರೆ ಮಂಗಳಾರತಿ ಸಮಯ ಮೀರಿ ಬಂದ ಅವನಿಗೆ ಮಹಾಮಂಗಳಾರತಿ ಹೆಚ್ಚಾಗಿದೆ. ನೀವು ಮಹಾಮಂಗಳಾರತಿಗೆ ಬರುದು, ಮಂಗಳಾರತಿ ಬರುದಿಲ್ಲ. ನನ್ನನ್ನು ಪ್ರಕೃತಿಯಲ್ಲಿ ಗುರುತಿಸಿದ್ದು ಹೇಗೆ? ದೇವರಿಗೆ ಯಾವುದು ಮಹಾಮಂಗಳಾರತಿ ಹಾಗೆ ಅದನ್ನು ಎಲ್ಲಿಯೂ ತಪ್ಪಾದಂತ ಬಿಟ್ಟವರೇ ಸಮಯಕ್ಕೆ ಸರಿ. ಹಾಗಿದ್ರೆ ಮತ್ತೆ ಹೆಣ್ಣಿನ ಕುರಿತಾಗಿ ನಾನು ಆಲೋಚನೆ ಮಾಡಿದ್ದು. ಹೆಣ್ಣಿನ ವಿಚಾರ ನಡೀತದೆ. ನಾನಿಂದು ಅದರ ಮುಖ್ಯವಾಗಿ ನೋಡಿದ್ರ ಅಲ್ಲ, ಅವನಿಬ್ಬರಿಗೆ ಕೆಲಸನೇ ಮಾಡಿದ್ರು. ಇನ್ನೂ ಒಬ್ಬಳು ನೋಡಿ ನಗೆ ಬರ್ತದ. ಮತ್ತೆ ನೀವೇ ನೋಡಿದ್ರ ನಗೆ ಬರಬೇಕು ಅಂತ ನೀವೇ ಎದುರಿಗಿರ್ಬೇಕು. ನೀನಿದ್ರೆ ಮಾತ್ರ ನಗೆ ಬರ್ತೀವಿ. ಮತ್ತೆ ನಮ್ಮ ಮೇಲೆ ಗಮನ ಇರ್ತದೆ. ಹಾಗಿದ್ರೆ ಈ ಎಲ್ಲ ಗಮನಗಳಿಂದ ಸೆಳೆದಿರುವಂತ ಮನಸ್ಸಿನ ವಿಚಾರ ಯಾವುದು? ಬೇರೊಂದು ಉಪಸತಿ. ಹೌದು, ನಿಮಗೆ ಹೊಸ ವಿಚಾರ ಅಂತ ಹೇಳಿದ್ರಲ್ಲ. ಓ ಮುಕುಂದ, ಮುಕುಂದ
ನೀವು ಮುಕ್ಕುದ ಅಂತ ಹೇಳಿದ್ರೆ ಮುಕ್ಕಿ ತಿಂದದಾಗ ದಿವಸ ಹೇಳಿದ್ರೆ ಇವತ್ತು ಪ್ರಾರಂಭ ಮಾಡಿದಲ್ಲ ಅದಕ್ಕಾಗಿ ಅಂದ್ರೆ ವಿಷಪ್ಪ ಅಂದ್ರೆ ದ್ವಂದ್ವವನ್ನು ಮೆಟ್ಟಿ ನಿಂತವರು ವಿಷದ ಪ್ರತೀಕ ಶೇಷ ಶೇಷ ಮೇಲೆ ಹರಿಯಾಗಿ ಶ್ರೇಯಸ್ಕೋ ನಾಗಶ್ರೇಯ ಪ್ರಭು ಹೊಸ ವಿಚಾರ ಅದನ್ನು ಕೇಳಬೇಕೆನ್ನುವ ಆಸೆ ಮತ್ತು ನೀವು ಆದಿಗಳು ಹೇಳುತ್ತಿಲ್ಲ ಈ ವಿಚಾರ ನೀವು ಹೇಳಿದ್ರೆ ನಿಮಗೆ ಬಿಟ್ಟು ನನಗೆ ಬಿಟ್ಟರೆ ನಿಮಗೆ ನನಗೆ ಮತ್ತೆ ನೀವು ಯಾವುದೇ ಒಂದು ವಿಷಯ ಹೇಳಬೇಕು ಗೊತ್ತಿರೋ ವಿಷಯ ಈ ಸೆರಗಿನಲ್ಲಿ ಹೆಂಗಸರ ಸೆರಗಿನಲ್ಲಿ ವಿಷಯ ಉಂಟು ಅಂತಾದ್ರೆ ಪಕ್ಕ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೀರೆ ಬಿಡಿಸುವವರೆಗೂ ಯಾವ ಸೀರೆ ಬಿಡಿಸಿದ್ರು ಗಂಟು ಬಿಡಿಸುವುದಿಲ್ಲ ಹಾಗೆ ಹಾಗಾಗಿ ಹೊಸ ವಿಚಾರ ಅದು ಏನಾಯ್ತು ಎಲ್ಲಿ ಏನು ಹೋಯ್ತು ಅಲ್ಲ ಏನ್ ಬರ್ಲಿಕ್ಕಿದೆ ಮುಂದೆ ಏನು ಆಗ್ಲಿಕ್ಕಿದೆ ಹಳೆ ಪ್ರಸಂಗವ ಹೊಸ ಪ್ರಸಂಗದ ಕುರಿತಾಗಿ ಯೋಚನೆ ಮಾಡಿ ನಡೀತಾ ಇದ್ದದ್ದ ಎಲ್ಲ ವಿಚಾರ ಹೇಳಬೇಕು ಅಂತ ಹೇಳ್ಬೋದು. ಸಮಸ್ಯೆ ಹೇಳುವ ಮುಖ ಕೇಳುವ ಹುಟ್ಟು ಹೌದು ಕಿವಿ ಹೇಳಿದ್ರೆ ಹುಟ್ಟು ಅಂತಂದ್ರೆ ಹೇಳೋ ಪ್ರಶ್ನೆ ಇಲ್ಲ. ಯಾಕೆ ಹೇಳುದಿಲ್ಲ ಸಮಸ್ಯೆ ಆಗ್ತದೆ, ಗೊಂದಲ ಆಗ್ತದೆ. ಎಲ್ಲಿಯಾದ್ರೂ ಈ ಗಂಡಸರ ಮನಸ್ಥಿತಿಗೂ ಹೆಂಗಸರ ಮನಸ್ಥಿತಿಗೂ ಇರುವ ವ್ಯತ್ಯಾಸ ಏನು? ಎಲ್ಲಿಯಾದ್ರೂ ಒಂದು ಹುಟ್ಟಿನ ವಿಚಾರವನ್ನು ಒಬ್ಬರು ಹೇಳಿದ್ರು ಆತ್ಮೀಯರು ನಾವು ಕೇಳ್ತೇವೆ, ಈ ಕಿವಿ ಬಿಡ್ತೀವಿ ಅಲ್ಲಿಗೆ ಮತ್ತೆ ನಾಳೆ ದಿವಸ ಅವನೇ ಬಂದು ಕೇಳ್ಬೇಕು ಅವತ್ತಿನ ಆ ವಿಚಾರ ಹೇಳಿದ್ನಲ್ಲ ಅಂತ. ಓ ನೀ ಯಾವತ್ತು ಹೇಳಿದ್ದೀರ ನನಗೆ ನೆನಪಿರ್ಲಿಲ್ಲ ಅಂತ ನಾವು ಹೇಳ್ತೇವೆ. ಸರಿ ಅಲ್ವಾ ಹೆಂಗಸರ ಮನಸ್ಥಿತಿ ಆಗಿದೆ. ನೀವು ಹೇಳಿದ ವಿಚಾರವನ್ನು ಯಾರು ಎಲ್ಲರನ್ನು ಕರೆತಾರೆ ಅಂದ್ರೆ ಯಾರು ಯಾವ ಕ್ಷಣ ನೋಡಿ ನಾವಂತಿ ಕೃಷ್ಣನಲ್ಲಿ ಏನು ಮಾತಾಡಿದ್ರು ಕೇಳ್ಬಿಡ್ತೀನೋ ಹೇಳಿಲ್ಲ ಮತ್ತೆ ಹಾಗಿದ್ರೆ ಇವತ್ತೆಲ್ಲ ನಾಳೆ ಕೇಳ್ಬೇಕಂತ ಹೇಳಿದ್ದೇನೆ. ಅಕ್ಕ ಬಂದು ನೀವು ಹಾಗೆ ಹೇಳಿದ್ರಿ ಅದಕ್ಕಾಗಿ ಯಾವ ವಿಚಾರ ಅಂತ ಕೇಳೋದು ಅದು ಹೇಳ್ತೇನೆ. ಅದು ಯಾರಿಲ್ಲ ಮಾತಾಡಿದ್ರು ನಿನ್ನಲ್ಲಿ ಇರಲಿ ನನ್ನಲ್ಲಿ ಇರಲಿ ನನ್ನಲ್ಲಿ ಬಿಟ್ಟು ಜಾಗೃತಿಯಲ್ಲಿ ಅಷ್ಟೇ ಅಷ್ಟೇ. ಇಲ್ಲ ಇಲ್ಲ ಮಿತ್ರನಿಂದ ಗೊತ್ತಾದ್ರು ರುಕ್ಮಿಣಿ ಕೇಳಿ ಬಿಡುವುದಿಲ್ಲ ನಾನು. ಆಯ್ತು ನಾನು 3 ಜನ ಕೈ ಅಲ್ಲ ಮತ್ತೆ ಹೇಳಿ ಏನು ಪ್ರಯೋಜನ? ಗಟ್ಟಿಯಾದಂತ ಭರವಸೆಯನ್ನು ನೀವು ಕೊಡ್ತೀಯ ಅಂತ ನಾನು ನಕ್ಕ ವಿಚಾರವನ್ನು ಖಂಡಿತವಾಗಿ ಹೇಳ್ತೇನೆ. ನೀ ಮತ್ತೆ ಯಾರೆಲ್ಲಾದ್ರೂ ಹೇಳ್ತೀಯ ಅಂತ ಯಾವ ಕಾರಣಕ್ಕೆ ಯಾರಿಗೆ ಹೇಳುವುದಿಲ್ಲ ಸತ್ಯವಾ? ಹೌದಾ? ಹಾಗಿದ್ರೆ ಹೇಳ ತರುಣಿ ಕೇಳೇ ನಮ್ಮ ನಗರದ ತರುಣಿ ಕೇಳೇ ನಮ್ಮ ತರುಣಿ ಕೇಳೇ ನಮ್ಮ ನಗರದ ತರುಣಿ ಕೇಳೇ ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತೀಯ ನನ್ನದೊಳಗೆ ಪರಿಶೋಭಿಸುತ್ತೀಯ ನನ್ನದೊಳಗೆ ಪರಿಶೋಭಿಸುತ್ತೀಯ
ವರಯತಿ ವೇಷವ ವರಯತಿ ವೇಷವ ಕಾಂತಿಯ ಬಿರುಮಳೆಯಲ್ಲಿ ನೆನೆಯುವ ಕುಳ್ಳಿಯನು ಬಿರುಮಳೆಯಲ್ಲಿ ನೆನೆಯುವ ಕುಳ್ಳಿಯನು ನೆನೆಯುವ ಕುಳ್ಳಿಯನು ವರಯತಿ ವೇಷವ ನಾರಿಯನನು ಬಿರುಮಳೆಯಲ್ಲಿ ನೆನೆಯುವ ಕುಳ್ಳಿಯನು ಬಿರುಮಳೆಯಲ್ಲಿ ನೆನೆಯುತ್ತ ನೆನೆಯುತ್ತ ಬಿರುಮಳೆಯಲ್ಲಿ ನೆನೆಯುತ್ತ ಕುಳ್ಳಿಯನು ವರಯತಿ ವೇಷವನಾದಿಯನು ಬಿರುಮಳೆಯಲ್ಲಿ ನೆನೆಯುತ್ತ ಕುಳಿಯನು ಬಿರುಮಳೆಯಲ್ಲಿ ವರಯತಿ ವೇಷವನಾಂದಿಯನನು ವರಯತಿ ವೇಷವನಾಂದಿಯನನು ಬಿರುಮಳೆಯಲ್ಲಿ ನೆನೆಯುವ ಕುಳ್ಳಿಯನು ವರಯತಿ ವೇಷವನಾಂದಿಯನನು ಬಿರುಮಳೆಯಲ್ಲಿ ನೆನೆಯುತ್ತ ಕುಳ್ಳಿಯನು ನೋಡಿ ಕಿವಿಯುಂಟು ಮುಟ್ಟಾಗಿ ಬಾಯಿ ಹಾಕಿದ್ದೀರಾ ಸರಿ ಕೇಳುವುದಿಲ್ಲ ಮಂಚಕ್ಕೆ ಕಿವಿ ಇರ್ತದೆ ಹೌದೌದು ಮಂಚ ದೂರ ಹಾಕಿದ್ದೀರಿ ಹೌದಾ ಅಷ್ಟೇ ಅದೆಲ್ಲ ಮತ್ತೆ ನಿಮ್ಗೆ ಯಾವುದಾದ್ರು ಆಶ್ಚರ್ಯ ಅಂತೆ ಆಶ್ಚರ್ಯ ಪರಮಾಶ್ಚರ್ಯ ಅಂತೆ ಅದು ಮತ್ತೆ ಹೆಚ್ಚಾಗುತ್ತೆ ಆಶ್ಚರ್ಯ ವಿಚಾರ ಎಲ್ಲಿ ಬಂತೀಗ ನೀವು ಹೇಳ್ತೀರ ಪ್ರಾರಂಭವೇ ಆಗಬೇಕು ನಾನು ನೀವು ಕೈ ಇಟ್ಕೊಂಡ್ರೆ ಹಾಗೆ ನೀವು ಮತ್ತೆ ಮುಂದಿನ ವಿಷಯ ಯಾರು ಕೇಳಬಾರ್ದು ಕುತೂಹಲ ಒಂದು ಆಶ್ಚರ್ಯ ಪರಮಾಶ್ಚರ್ಯ ಹೇಳ್ತೀರಿ ಮತ್ತೆ ಹೆಂಡತಿ ಕೈ ಇಟ್ಕೊಂಡು ಅಂತಂದ್ರೆ ಈಗ ವಿಚಾರ ಎಲ್ಲ ಬೇಡ ಆಶ್ಚರ್ಯ ಬೇಡ ನೀವು ಹೇಳುದು ನಿಮ್ಗೆ ನಾನು ಕೈ ಇಟ್ಕೊಂಡ್ರೆ ಅದೇ ಸಮಸ್ಯೆ ಆಗುತ್ತೆ ಇದು ದ್ವಾರ ಅದು ಗೊತ್ತುಂಟು ಅಲ್ಲೇ ವಿಚಾರ ನೀನು ಪ್ರಶ್ನೆ ಮಾಡ್ತಾರೆ ನಾನು ವಿಚಾರ ಹೇಳಿದ್ರು ಕುತೂಹಲ ದ್ವಾರಕ್ಕೆ ಉಂಟು ಇಲ್ಲೇ ಹತ್ತಿರದಲ್ಲಿ ಉಂಟು ಸಮಾಧಾನ ಅಯ್ಯೋ ಪ್ರಥಮದಲ್ಲಿ ನಾವು ಅನೇಕ ಬಾರಿ ತಿರುಗಾಟಕ್ಕೆ ನಾನು ಬರೋದಿಲ್ಲ ನೀವು ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಅಯ್ಯೋ ತಂಪಾದ ಗಾಳಿ ಬಿಸ್ತದಲ್ಲ ನಿಮಗೆ ತಂಪು ಅಂತ ಹೇಳಿದ್ರೆ ಸಾಕು ಅದು ನಾಳೆ ಮತ್ತೆ ತಂಪಾದ ಬಿಸಿ ಆಗ್ತದೆ ನೋಡು ವಿಚಾರ ವಿಶೇಷತೆ ಹೇಳಿದ್ರಲ್ಲೇ ಅಲ್ಲೇ ನಾವು ಪ್ರಮಾಣದಲ್ಲಿ ಆಗಾಗ ತಿರುಗಾಡೋಣ ಅದು ಯಾವತ್ತೂ ಮಾಡ್ತೇವೆ ವಿಷಯ ಬೇರಿಸುವಂತ ಸಂದರ್ಭ ನೀನು ನೋಡಿದ್ಯಾ ಗ್ರಹಿಸಿದ್ಯಾ ಏನು ಅಲ್ಲಿ ಒಂದು ದೊಡ್ಡದಾದಂತ ಮಾವಿನ ಮರ ಮಾವಿನ ಮರದ ಪಕ್ಕದಲ್ಲಿ ಒಂದು ಅಶ್ವತ್ಥ ಮರ ಅಶ್ವತ್ಥ ಮರದ ಮಾವಿನ ಮರಕ್ಕೆ ಆಮೇಲೆ ಕುರಿತು
ಬಂದಿದ್ದು ಅಲ್ಲಿ ಇರುವ ಸಂದರ್ಭ. ಅಶೋಕ ಮರ ಬಂದಿತ್ತು ಈಗ ಮುಂದೆ ಅಲ್ಲಿ ಪಕ್ಕದಲ್ಲಿ ದೊಡ್ಡದಾದ ಕಲ್ಲು ಬಂಡೆ ಉಂಟ. ಪ್ರಮದಾವರು ಹೇಗುಂಟು ಅಂತ ಕೇಳಿಲ್ಲ ನೀವು. ಅಲ್ಲಿ ವಿಷಯ ಏನಾಯ್ತು ಅಂತ ಹೇಳಿಲ್ಲ. ಅಲ್ಲಿ ಅಶೋಕ ಮರ ಉಂಟು, ಮಾವಿನ ಮರ ಉಂಟು, ಬಂಡೆಗಳು ಉಂಟು. ಇದನ್ನು ಹೊಸ ತಾಯಿದು ಇದು ವಿಷಯ ಇದು ಮಾನಸಿಕ. ಅಯ್ಯೋ ಹಾಗಲ್ಲ, ಇದು ಉಪಮೆ. ಉಪಮೆ ಹೌದು. ಅಲ್ಲಿ ಆ ಸಂದರ್ಭ ಆ ಬಂಡೆ ಮೇಲೆ ನಾವು ಕೂತ್ಕೊಂಡಾಗ ಪಕ್ಕದಲ್ಲಿ ಒಂದು ಸಣ್ಣದಾದಂತ ಜರಿ ನೆನಪುಂಟ? ಅದು ಜೋಡಿ ಜೋಡಿ ಹರಿತಾ ಉಂಟು ಅದು ಹೇಳಿ. ಅದು ಜೋಡಿ ಹರಿತಾ ಉಂಟು. ಆ ಶಬ್ದ ಕಿವಿಗೆ ಎಷ್ಟು ತಂಪು ನೋಡು, ಮನಸ್ಸಿಗೆ ಎಷ್ಟು ತಂಪು ನೋಡು. ಹಾಗೆ ಅಲ್ಲಿ ಎರಡು ಹಂಸ, ಒಂದು ಗಂಡು ಹಂಸ, ಒಂದು ಹೆಣ್ಣು ಹಂಸ. ಆ ತಿಂದಿದ್ದ ಏನು ಜೋಡಿ ಜೋಡಿ ಹರಿಯುವಂತ ನಿನಾದ ಆ ಜಡದಲ್ಲಿ ಏನಿತ್ತು? ಈ ಜರಿಯಲ್ಲಿ ಹಂಸ ಪಕ್ಷಿಯಂತೆ ಮಂಗ ಇರ್ತದ, ಮಂಗ ಕುರಿತಾ ಇರ್ತದ. ಅದೇ ವಿಶೇಷವಾ? ಅದೇ ವಿಷಯವಾ? ಈಗ ಕೆಲವು ಜರಿಯಲ್ಲಿ ಯಾವ್ಯಾವ ತೀರ್ಥ ಬರ್ತಕೊಂಡು ನೋಡಿ ಈಗ ಹಂಸ ಪಕ್ಷಿ ಕಾಕಡಿಗೆ ಹೋಗುವಾಗ ಮತ್ತೆ ನಿಮ್ಗೆ ಸರಿ 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 ನಿನ್ ಬಿಟ್ಟು ಹೋಗ್ತೇನೆ. ಅಲ್ಲೊಂದು ವಿಶೇಷತೆ ಅಂತಂದ್ರೆ ನಿಮ್ಮ ವಿಷಯವೇ ಬರೋದಿಲ್ಲ. ಹೊರಡನೆ ಅರ್ಥ ಉಂಟು. ಹಾಗಂದ್ರೆ ಒಮ್ಮೆರಲ್ಲಿ ಗಾಳಿ ಬೀಸಿದ್ರೆ ಸಾಕು, ಕೇಳ್ತಾರೆ ಆ ಕಡೆ ಈ ಕಡೆ. ಒಮ್ಮೆಲೆ ಗಾಳಿ ಬೀಸಿದ್ರೆ ಸಾಕು, ವನಸ್ಪತಿಗಳ ಮೇಲೆ ಹಾದು ಬರ್ತಿರುವ ಸ್ವಚ್ಛವಾದ ಗಾಳಿ ಸೇವನೆ ಮಾಡಿದ್ರೆ ಸೇರಿಸಿದ್ದಂತೆ ಹಾಗಂದ್ರೆ ಅಲ್ಲಿ ವಿಶೇಷತೆ ಉಂಟು. ನೀನು ಇಷ್ಟೊತ್ತವರೆಗೆ ಕೇಳೇ ಇಲ್ಲ, ನೀವು ಹೇಳಲೇ ಇಲ್ಲ. ನಿಮ್ಮ ವಿಶೇಷತೆಯ ವಿಷಯವೇ ಬರ್ಲಿಲ್ಲ ಅಂತ ಹೇಳಿಲ್ಲ. ಪ್ರಮದಾನ ಅಲ್ಲಿ ಅಲ್ಲಿ ಬಂಡೆಕಲ್ಲು, ಅಶೋಕ ಮರ, ಮಾವಿನ ಮರ ಹೇಳ್ಬೇಡ ಅಂತ ಹೇಳಿದ್ರೆ ಅಲ್ಲಿ ನೀವು ಹೇಳಿದ್ರೆ ಗೊತ್ತಾಗ್ತಿಲ್ಲ. ಆ ಬಂಡೆಯ ಮೇಲೆ ಇವತ್ತೇ ದಿವಸ ಒಬ್ಬ ವಿಶೇಷವಾದಂತ ವ್ಯಕ್ತಿ ಬಂದು ಕೂತಿದ್ದ. ಒಬ್ಬರು ತಪೋನಿಧಿಗಳನ್ನು ಸನ್ಯಾಸಿಗಳು ಕೇಳಿದ್ರೆ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಹಾಗೆ ಕಲಿಸಬಾರ್ದು. ಅವರಿಗೆ ಮಂಗಳಾರತಿ ಮಾಡಬೇಕು, ಅವರಿಗೆ ಅರ್ಚನೆ ಮಾಡಬೇಕು, ಅವರಿಗೆ ಆಶೀರ್ವಾದ ಪಡಿಬೇಕು. ಒಳ್ಳೆ ಹೋದ್ರೆ ಯಾರು ಸನ್ಯಾಸಿಗಳು ಬಂದು ಕೂತಿದ್ದಾರೆ. ಅಯ್ಯೋ ಸನ್ಯಾಸಿ ಮತ್ತು ನಿಜವಾದ ಸನ್ಯಾಸಿಗಳಲ್ಲ. ಸನ್ಯಾಸಿ ಹಾಗಾದ್ರೆ ನಿಜವಾದ ಸನ್ಯಾಸಿ ಅಂತ ಗೊತ್ತಾಗೋದೇ ನಮಗೆ. ಈ ಸನ್ಯಾಸಿಗಳು ಕಪಟಿಗಳು ಇದು ಕಪಟ ವೃತ್ತಿಯಿಂದ ಬಂದದ್ದು. ಮತ್ತೊಬ್ಬರಿಗೆ ಮೋಸ ಮಾಡುವುದಕ್ಕಾಗಿ ಬಂದಿರುವಂತ ವ್ಯಕ್ತಿ ಅಲ್ಲ. ಬಂದವ ಯಾರು? ಸನ್ಯಾಸಿ ವೇಷವನ್ನ ಅಂತೂ ಬಂದಿಹ ನರನು. ಅಂದ್ರೆ ಅರ್ಜುನ ಇಲ್ಲಿಗಾಗಿ ಬಂದ. ಅವೇಶ ಮಾಡಿದ. ಹೌದು, ಅವೇಶ ಮಾಡಿದ. ಅರ್ಜುನ ಇಲ್ಲಿಗೆ ಸನ್ಯಾಸಿ ವೇಷದಿಂದ ಬಂದ. ಈ ವಿಚಾರದಲ್ಲಿ ಇಲ್ಲಿ ಅರ್ಜುನ ಸನ್ಯಾಸಿಯಾಗಿ ಬಂದು ನಂದರ ವನದಲ್ಲಿ ಕುಳಿತ. ಇಲ್ಲಿ ಅಲ್ಲಿ ಈ ಕಡೆ ನನ್ನ ಅಣ್ಣ ತಂಗಿಯಾದಂತಹ ಸುಂದರಿಗೆ ಕೌರವನನ್ನ ಕೊಟ್ಟು ಮದುವೆ ಮಾಡಬೇಕು ತೀರ್ಮಾನ ಬಂದಿದ್ದಾರೆ. ಹೌದು ಅಲ್ವಾ? ಅಣ್ಣನ ತೀರ್ಮಾನ ಹಾಗೆ. ಆ ವಿಚಾರದಲ್ಲಿ ಈ ಕಡೆ ಇಲ್ಲದೆ ಇರಬೇಕು. ಈ ಕಡೆಯಲ್ಲಿ ನಂದನ ವನದಲ್ಲಿ ಸನ್ಯಾಸಿಯಾಗಿದ್ದಾರೆ. ಇಲ್ಲಿ ಅಣ್ಣ ಕೌರವ ಮದುವೆಗೆ ನಿಶ್ಚಯಿಸಿದ. ಸುಭದ್ರೆಯನ್ನು ಕುಲದ ಕೌರವ. ಈಗ ಸುಭದ್ರೆಯ ಮನಸ್ಥಿತಿಯಲ್ಲಿ ಮಾಡಿ ಅರ್ಜುನನನ್ನೇ ವರಿಸಬೇಕು ತೀರ್ಮಾನದಲ್ಲಿ ಆ ವಿಚಾರ ಇದ್ದೆ. ಇದು ವಿಚಾರ. ಈಗ ಈ ವಿಷಯ ನಿಮ್ಗೆ ಗೊತ್ತಾಗಿಲ್ವಾ? ಮೊದಲಿಗೆ ಕೆಲಸ ಇಲ್ಲಿ ಸನ್ಯಾಸಿ ಅರ್ಜುನ್, ಈ ಕಡೆಯಲ್ಲಿ ಅಣ್ಣ ನಿಶ್ಚಯ ಮಾಡಿದಂತ ಕೌರವ, ಈ ಕಡೆಯಲ್ಲಿ ತಂಗಿ ಸುಭದ್ರ. ಯಾವ ಜೋಡಿಸುವುದು? ಈ ಸುಭದ್ರೆಯನ್ನ ಆ ಅರ್ಜುನನಿಗೆ ಜೋಡಿಸಿ ಈ ಕೌರವ ಬಂದಿರುವಂತಹ ಪ್ರಾರ್ಥನೆಗೆ ಸುಭದ್ರೆಯನ್ನ ಕೊಟ್ಟು ಮದುವೆ ಮಾಡುವ ಚಂದವನ್ನ ಇಡೀ ದ್ವಾರಕೆಯಲ್ಲಿರುವವರು ನೋಡಿ ಸಂತೋಷ ಪಡುವಂತೆ ನಾನು ಮಾಡಬೇಕು ಎನ್ನುವುದು ತೀರ್ಮಾನ. ಇದನ್ನೇ ಕೇಳಿ ಸಂತೋಷ ಇಷ್ಟು ಸಣ್ಣ ವಿಚಾರ ಹೇಳಿಕ್ಕೆ ಎಷ್ಟು ಕಾಣಿಸಿದ್ರೆ ಏನು ಹೆಣ್ಮಕ್ಳಿಗೆ ಬಾಯಿಂದ ಏಕಾಂತ ಲೋಕಂತ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಬಿಡುವುದಿಲ್ಲ. ಎಲ್ಲರೂ ಕರೀತೇನೆ, ಓ ಇಲ್ಲಿ ಸುಭದ್ರೆಗೆ ಮದುವೆ ಮಾಡಿಸಬೇಕು, ಪಾಪ ಸನ್ಯಾಸಿ ಆಗಿರ್ಬೇಕು ಅಂತ ಹೇಳಿ ನೀವು ಎಲ್ಲರಿಗೆ ಹೇಳ್ತೇನೆ. ಈ ಗುಟ್ಟು ನಟ್ಟು ಮಾಡ್ತೇನೆ. ಮದುವೆ ಮಾಡಿಸ್ತೀರ ನೀವು? ನಾನು ಅಗಾಡ ವಿಚಾರಕ್ಕೆ
ಯಾರಿಗೂ ಹೇಳುದಿಲ್ಲ ನಾನು, ಇದು ಸುಳ್ಳಲ್ವಾ? ಸುಳ್ಳು ಯಾರಿಗೆ ಸಮಸ್ಯೆ ಆಗುದು? ಯಾರಿಗೂ ಹೇಳುವುದಿಲ್ಲ ಅಂತಾರೆ ಹಾ. ಇದೇ ಸತ್ಯ. ಇನ್ಯಾರಿಗಾದ್ರೂ ನೀನು ಹೇಳ್ತೀಯ ಅಂತಾರೆ ಇದು ಸುಳ್ಳು. ನೀನು ಯಾರಿಗೂ ಹೇಳುವುದಿಲ್ಲ ಅಂತಾರೆ ಇದು ಸತ್ಯ. ಸತ್ಯವೇ ಇದು. ಕ್ಷಮಿಸಬೇಕು, ಕ್ಷಮಿಸಬೇಕು. ನಿನ್ನ ಮಹಿಮೆಯ ನೆಲೆಯ ಬಲ್ಲವರ ಲೋಕದಿ ನಿನ್ನ
ನಿನ್ನ ಮಹಿಮೆಯ ನೆಲೆಯ ಬಲ್ಲವ ಯಾರು ಜನರ ಸಂಭವ ಸುಲಭ ಮುಖ್ಯರು ತಿಳಿಯಲೈತೆ ತಿಳಿಯಲೈತೆ
ನಿನ್ನ ಮಹಿಮೆಯ ನೆಲೆಯವನ್ನಲಾರು ಜನರ ಸಂಭವ ಸುಲಭ ಮುಖ್ಯನು ತಿಳಿಯಲೈತೆ ಈಗ ನಾನು ಇನ್ನೊಬ್ಬರಲ್ಲಿ ಹೇಳ್ತೀಯ ಅಂತಾದ್ರೆ ಇಷ್ಟೊತ್ತುವರೆಗೆ ನಾನು ಹೇಳಿದ್ದನ್ನು ಸುಳ್ಳು. ನೀನು ಯಾರನ್ನು ಹೇಳುವುದಿಲ್ಲ ಅಂತ ಈ ಮಾತು ಸತ್ಯ. ಇದು ನೂರಕ್ಕೆ ನೂರು ಸತ್ಯ ಆಗಬೇಕು ಅನ್ನೋದೇ ನನ್ನ ಆಶಯ. ಪ್ರಭು, ಇಲ್ಲಿವರೆಗೆ ನಾನು ಆಡಿದ ಮಾತು ಇದು ವಿನೋದಕ್ಕಾಗಿ ಅಷ್ಟೇ. ನೀವೇ ನಿಮ್ಮ ಮಹಿಮೆ ಎನ್ನುವುದನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದೇನೆ. ಸತಿಪತಿಗಳು ಸರಸರಿಂದಲೇ ಮಾತನಾಡಬೇಕು. ಹಾಗಿದ್ದಾಗ ಸಮಯ ಸಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಸರಸೋಕ್ತಿಯನ್ನು ನಿಮ್ಮಲ್ಲಿ ನಾನು ಆಡಿದೆ. ಸರ್ವತ ಅಪರಾಧ ಭಾವಿಸಬಾರದು, ತಪ್ಪನ್ನು ಎಣಿಸಬಾರದು. ಪ್ರಭು, ನಿಮ್ಮನ್ನು ಮುರಾಂತಕ ಎನ್ನುವ ಹಾಗೆ ಕೊಂಡಾಡಿದ್ರಿ. ಇದರ ಅರ್ಥ ಏನು? ಮುರ ಎನ್ನುವ ರಕ್ಕಸವನ್ನು ಕೊಂದು ಮುರಾಂತಕವಾದರೆ ಮನುಷ್ಯನ ಮನಸ್ಸಿನ ಮುರತ್ವವನ್ನು ಮತ್ತೆ ಮೃದುತ್ವವನ್ನು ಸೃಷ್ಟಿಸುವರೆ ನೀವು ಮುರಾಂತಕರಾಗಿದ್ದೀರಿ. ನಿಮ್ಮ ಆಕಾರ ಕೂಡ ಹೇಗೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಭೂಮಿ ಆಕಾಶ ಜಲಮಯವಾದಾಗ ಆನಂದ ಎಲೆಯ ಮೇಲೆ ತೇಲಿ ಬರುವ ಶಿಶುವು ನೀವಾಗಿದ್ದೀರ. ಇನ್ನೊಮ್ಮೆ ಆಕಾಶವನ್ನು ಭೂಮಿಯನ್ನು ವಿಸ್ತರಿಸುವಂತ ವಿರಾಟ ರೂಪರಾಗಿ ವಿಶ್ವರೂಪರಾಗಿ ಗಮನಿಸ್ತೀರ. ಕೆಲವರೆಲ್ಲ ಆಡಿತು ಈ 7 ಲೋಕಗಳು ಶ್ರೀಕೃಷ್ಣನ ಉದರದಲ್ಲಿ ಅಡಕವಾಗಿದ್ದೀರಿ. ಇನ್ನೂ ಕೆಲವರಾಡಿತು ಪ್ರತಿಯೊಂದು ಜೀವಿಗಳ ಆತ್ಮದಲ್ಲಿಯೂ ಶ್ರೀಕೃಷ್ಣನಿದ್ದಾನೆ. ಯೋಚನೆ ಮಾಡಿ, ಈ 7 ಲೋಕಗಳು ನಿಮ್ಮ ಉದರದಲ್ಲಿ ಅಡಕವಾಗಿದೆ ಅಂತ ನಿಮ್ಮನ್ನೆಷ್ಟು ಸ್ಥೂಲವಾಗಿ ಗ್ರಹಿಸುತ್ತಿಲ್ಲ ಹೇಳಿ. ಪ್ರತಿಯೊಂದು ಜೀವಿಗಳ ಆತ್ಮದಲ್ಲಿಯೂ ಆತ್ಮರೂಪಿಯಾಗಿ ನೀವಿದ್ದೀರಿ ಎಂದಾದರೆ ಎಷ್ಟು ನಿಮ್ಮನ್ನು ಸೂಕ್ಷ್ಮವಾಗಿ ಪೂಜಿಸಲಿಕ್ಕಿಲ್ಲ. ಆಕಾರ ನಿರ್ದಿಷ್ಟವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಬಣ್ಣ ಯಾವುದು ಸಮುದ್ರದ ಬಣ್ಣವು, ಯಾವುದು ಆಕಾಶದ ಬಣ್ಣವು, ನೀಲಮೇಘ ಶ್ಯಾಮನಾಗಿ ಕಂಗೊಳಿಸುವವರು ನೀವು. ಇದರ ಅರ್ಥ ಅಂತ್ಯ ಇಲ್ಲದ ಅನಂತರೂಪಿ ಎನ್ನುವ ಹಾಗೆ ಮನುಷ್ಯನು ಋಣತ್ರಯಗಳನ್ನು ಬಂಧಿಸಲ್ಪಡ್ತಾರಂತೆ. ದೇವರುಗಳೋ ಋಷಿಗಳೋ ಪಿತೃಗಳೋ ಆ ಋಣದಿಂದ ಬಂಧನದಿಂದ ಮುಕ್ತರಾಗಬೇಕು ಅಂತಾದ್ರೆ ಆ ಮನುಷ್ಯನಿಗೆ ಮದುವೆ ಎನ್ನುವಂತ ಸಂಸ್ಕಾರ ಆಗಬೇಕು. ಮಾಂಗಲ್ಯ ಬಂದರೆ ಹೆಣ್ಣಿಗಾದಾಗ ಅವನು ಋಣವನ್ನು ಸಾಗಿಸುವುದಕ್ಕೆ ಅನುಕೂಲ ಆಗುತ್ತದೆ. ಆ ಒಂದು ಕಾರ್ಯ ಆಗಬೇಕೆನ್ನುವ ಕಾರಣಕ್ಕಾಗಿ ಪಾತ್ರನಿಗೂ ಸುಭದ್ರಿಗೂ ಜೋಡಿಯನ್ನಾಗಿಸ್ತಾ ಇದ್ದೀರಿ. ಪ್ರಭು, ನನಗೂ ಕೂಡ ಹಾಗೆ ಸುಭದ್ರಾ ಕಲ್ಯಾಣ ನೋಡಬೇಕೆನ್ನುವ ಆಸೆ. ಅದಕ್ಕೊಂದು ಅವಕಾಶ ಕಲ್ಪಿಸಿಕೊಡ್ತೀರಿ. ಆ ಸಂದರ್ಭದಲ್ಲಿ ವಿಚಾರವನ್ನು ನಿಮ್ಮೆಲ್ಲರಿಗೂ ಹೇಳ್ತೇನೆ. ಸಿದ್ಧರಾಗಿ ನೀವು ಬರಬಹುದಂತೆ. ಇಲ್ಲಿವರೆಗೆ ತೆರೆಮರೆಯಲ್ಲೇ ನಿಂತು ನೀವು ಇದನ್ನು ನೋಡ್ಬೇಕು. ಆದ್ರೆ ಒಂದು ಕೆಲಸ ಮಾಡ್ಬೇಕು. ಈಗ ನಂದನವನದಲ್ಲಿ ಯತಿಯಾಗಿ ಪಾತ್ರ ಕುಳಿತಂತ ಯತಿ ನಮ್ಮ ಮನೆಯ ಒಳಗೆ ಪ್ರವೇಶಿಸುವ ಹಾಗೆ ನೀವು ಮಾಡ್ಬೇಕು. ಅದಷ್ಟು ವ್ಯವಸ್ಥೆ. ಮನೆ ಒಳಗಿದ್ದ ಸುಭದ್ರೆಯನ್ನು ನಾನು ಹೊರಗೆ ಹಾಕುವಾಗ ನಾನು ಮಾಡ್ತೇನೆ. ಮನೆಯಿಂದ ಹೊರಗೆ ಕಳುಹಿಸಿ ಹಾಗೆ ಇವರಿಬ್ಬರ ಮದುವೆಯನ್ನು ಸಾಕುವ ಹಾಗೆ ನಾನು ಮಾಡ್ತೇನೆ. ಅಷ್ಟು ಏನು ಅನಿವಾರ್ಯತೆ ಉಂಟು ಅಷ್ಟೊತ್ತು ಮಾತ್ರ ಕರೆ. ಇನ್ನು ಕರೀಲಿಕ್ಕಿಲ್ಲ ನೀವು. ನಾನು ಇಲ್ಲಿ ಕುಳಿತು ನೋಡ್ತಾ ಇರ್ತೇನೆ ಸುಭದ್ರ ಕಲ್ಯಾಣ ಹೇಗಾಗ್ತದೆ ಅಂತ. ಸತ್ಯ ಹೌದಾ? ಇಲ್ಲಿ ಕುಳಿತು ನೋಡುವುದು ಹೌದು, ಅದು ಮನೆ. ಎಷ್ಟೊತ್ತಾಯ್ತು? ಬಂದರು ಹಾಯ್, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.